ಓ ನಮಃ ನರಸಿಂಹೋ ಕಿಲಾಜ್ಞಾನಮತಧ್ವಾन्तದಿವಾಕರः ಜಯತ್ಯಮಿತಸಜ್ಞಾನಸುಖಶಕ್ತಿಭಯೋನಿಧಿः ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪ್ರಥಮೋ ಹನುಮಾನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಶ್ರುತಿಯಸ್ತು ಭಗವತ್ಕಾರ್ಯಸಾಧಕः ಆಪಾದಮೌಲಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಲಕ್ಷ್ಮೀಪतेः पदाम्भोजयुगं नत्वा गुरोरपि प्रमाणचन्द्रिकां कुर्मो बालानां बोधसिद्धये. ಪ್ರಾಚೀನ ನೈಯಾಯಿಕರು ಹೇಳಿದಂತೆ ಸಂಶಯಕ್ಕೆ ಕಾರಣ ಸಾಧಾರಣ ಧರ್ಮ, ಅಸಾಧಾರಣ ಧರ್ಮ, ವಿಪ್ರತಿಪತ್ತಿ, ಉಪಲಬ್ಧಿ ಮತ್ತು ಅನುಪಲಬ್ಧಿ ಹಾಗೆ ಅಂತ. ಸಂಶಯಕ್ಕೆ ಕಾರಣವಾದದ್ದು 5 ಅಂತ ಹೇಳಿದ್ದಾರೆ. ಅದರಲ್ಲಿ ನಾವು ಸಾಧಾರಣ ಧರ್ಮ, ಅಸಾಧಾರಣ ಧರ್ಮ, ವಿಪ್ರತಿಪತ್ತಿ ಇದನ್ನು ನೋಡಿದ್ದೀವಿ. 4ನೇದು ಉಪಲಬ್ಧಿ ಹಾಗೆ ಅಂತ. ಉಪಲಬ್ಧಿ ಜನ್ಯಃ ಸಂಶಯಃ ಯಥಾ ಕೂಪಖನನಾಂತರಂ ಜಲ ಉಪಲಬ್ಧೌ ಸತ್ಯಾಂ ನಿಶ್ಚಾಯಕ ಅಭಾವೇ ಸಂಶಯೋ ಭವತಿ ಕಿಂ ಪ್ರಾಕ್ ಸದೇವ ಉದಕಂ ಕೂಪಖನನೇನ ಅಭಿವ್ಯಕ್ತಂ ಸತ್ ಉಪಲಭ್ಯತೆ ಉತ ಅಸತ್ತದೇವ ಉತ್ಪನ್ನಂ ಇತಿ. ಅಸತ್ ತದೇವ ಉತ್ಪನ್ನಂ ಇತಿ ಅಂದರೆ ಉಪಲಬ್ಧಿಯಿಂದ ಉಂಟಾಗುವ ಸಂಶಯ ಅಂತ ಹೇಳ್ತಾರೆ. ಉಪಲಬ್ಧಿ ಅಂದರೆ ಏನು ಅಂದರೆ ತಿಳಿಯೋದು ಅಂತ ಅರ್ಥ, ಕಾಣಿಸಲ್ಪಡುವುದು ಅಂತ ಅರ್ಥ. ಉಪಲಬ್ಧಿಯಿಂದ ನಮಗೆ ಹೇಗೆ ಸಂಶಯ ಹುಟ್ಟುತ್ತದೆ ಅಂದರೆ, ಒಬ್ಬ ಬಾವಿ ತೋಡುತ್ತಾನೆ. ಕೂಪಖನನ ಅಂದರೆ, ಖನನ ಅಂದರೆ ತೋಡೋದು ಅಂತ ಅರ್ಥ. ಕೂಪಖನನ ಬಾವಿಯನ್ನು ತೋಡೋದು. ಕೂಪಖನನ ನಂತರಂ ಜಲ ಉಪಲಬ್ಧೌ, ಬಾವಿಯನ್ನು ತೋಡಿದ ಮೇಲೆ ಅವನಿಗೆ ಜಲ ಕಾಣಿಸ್ತು. ಜಪ ಉಪಲಬ್ಧೌ ಸತ್ಯಾಂ, ಆ ಸಂದರ್ಭದಲ್ಲಿ ನೀರು ಕಂಡುಬಂದ ಸಂದರ್ಭದಲ್ಲಿ ನಿಶ್ಚಾಯಕ ಅಭಾವೆ, ಅವನಿಗೆ ನಿಶ್ಚಯ ಮಾಡಲಿಕ್ಕಾಗಿಲ್ಲ, ಅದರಿಂದ ಸಂಶಯ ಹುಟ್ಟುತ್ತದೆ. ನಿಶ್ಚಾಯಕ ಅಭಾವೇ ಸಂಶಯ ಭವತಿ, ನಿಶ್ಚಯ ಮಾಡಲಿಕ್ಕಾಗಿಲ್ಲ, ಅದರಿಂದ ಸಂಶಯ ಹುಟ್ಟುತ್ತದೆ. ಏನಂತ? ಕಿಂ ಪ್ರಾಕ್ಸತೇವ ಉದಕಂ, ಮೊದಲೇ ಇದ್ದ ನೀರು, ಸತ್ ಅಂದರೆ ಇರೋದು ಅಂತ ಅರ್ಥ. ಪ್ರಾಕ್ಸತೇವ ಉದಕಂ, ಮೊದಲೇ ಇದ್ದ ನೀರು ಕೂಪಖನನೇನ ಅಭಿವ್ಯಕ್ತಂ, ಬಾವಿಯನ್ನು ತೋಡುವುದರಿಂದ ಅಭಿವ್ಯಕ್ತ ಆಯಿತು. ಸತ್ ಉಪಲಭ್ಯತೆ, ಅದರಿಂದ ನಮಗೆ ಕಾಣಿಸ್ತಾ ಇದೆ. ಅಂದರೆ ಏನರ್ಥ? ಮೊದಲೇ ಇದ್ದ ನೀರು ಬಾವಿಯನ್ನು ತೋಡಿದಾಗ ನಮ್ಮ ಕಣ್ಣಿಗೆ ಕಾಣಿಸ್ತದೆ. ಹೌದೋ? ಅಥವಾ ಅಸತ್, ಇಲ್ಲದೇ ಇದ್ದ ನೀರು ತದೇವ ಉತ್ಪನ್ನ, ಬಾವಿಯನ್ನು ತೋಡಿದಾಗ ಉತ್ಪನ್ನ ಆಯಿತೋ ಹಾಗೆ ಅಂತ ಸಂಶಯ ಬಂತು. ಈ ಸಂಶಯ ಯಾಕೆ ಬಂತು? ಯಾಕೆಂದರೆ ಅಷ್ಟೊತ್ತು ನೀರು ಕಾಣ್ತಾ ಇಲ್ಲ ಅವನಿಗೆ, ಬಾವಿ ತೋಡಿದ ಮೇಲೆ ನೀರು ಕಾಣಿಸ್ತಾ ಇದೆ. ಅದರಿಂದ ನೀರು ಮೊದಲೇ ಇತ್ತೋ ಅಥವಾ ಬಾವಿ ತೋಡಿದ ಮೇಲೆ ಅಗದ ಮೇಲೆ ಬಂತೋ ಹಾಗೆ ಅಂತ ಒಂದು ಸಂಶಯ ಬಂತು. ಈ ರೀತಿಯಾದ ಸಂಶಯ ಬರೋದಕ್ಕೆ ಏನು ಕಾರಣ? ಉಪಲಬ್ಧಿ, ನೀರು ಕಂಡದ್ದು ಕಾರಣ. ಈ ರೀತಿಯಾಗಿ ಕಾಣುವುದರಿಂದ ಅಥವಾ ನಮಗೆ ಕಂಡು ಬರುವುದರಿಂದ ಅಥವಾ ನಾವು ತಿಳಿಯುವುದರಿಂದ ನಮಗೆ ಹೊಸದಾಗಿ ಸಂಶಯಗಳು ಬರುತ್ತದೆ ಹಾಗೆ ಅಂತ ಅದರ ಅಭಿಪ್ರಾಯ. ಇದು ಉಪಲಬ್ಧಿಜನ್ಯ ಸಂಶಯ ಹಾಗೆ ಅಂತ. ಇದಾದ ಮೇಲೆ ಅನುಪಲಬ್ಧಿ ಜನ್ಯ ಸಂಶಯ ಹಾಗೆ ಅಂತ. ಕಾಣದೇ ಇರುವುದರಿಂದ, ನೋಡಿ ಉಪಲಬ್ಧಿಗೆ ಆಪೋಸಿಟ್ ಅನುಪಲಬ್ಧಿ ಹಾಗೆ ಅಂತ ಹೇಳ್ತಾರೆ. ಕಾಣದೇ ಇರುವುದರಿಂದಲೂ ಕೂಡ ಸಂಶಯ ಹುಟ್ಟುತ್ತದೆ. ಉದಾಹರಣೆಗೆ, ಅಸ್ಮಿನ್ ವಟೆ ಪಿಶಾಚಃ ಅಸ್ತಿ ಇತಿ ವಾರ್ತಾಂ ಶ್ರುತತ್ವತಃ ಈ ವಟಸಮೀಪಂ ಗತಸ್ಯ ಪಿಶಾಚ ಅನುಪಲಬ್ಧೌ ಸತ್ಯಾಂ ನಿರ್ಣಾಯಕ ಅಭಾವೇ ಸಂಶಯ ಭವತಿ
ಕಿಂ ವಿದ್ಯಮಾನಃ ಏವ ಪಿಶಾಚಃ ಅಂತರ್ಧಾನಶಕ್ತಿಯ ನೋಪಲಭ್ಯತೆ ಕಿಂತು ಅವಿದ್ಯಮಾನಃ ಏವ ಇತಿ, ಹಾಗೆ ಅಂತ. ಅಂದರೆ ಈ ವನದಲ್ಲಿ ಪಿಶಾಚಿ ಇದೆ ಹಾಗೆ ಅಂತ, ವಟದಲ್ಲಿ, ಆ ವಟವೃಕ್ಷದಲ್ಲಿ ಪಿಶಾಚಿ ಇದೆ ಅಂತ ಒಂದು ಸುದ್ದಿ ಕೇಳಿತ್ತು ಅವನಿಗೆ, ಒಂದು ವ್ಯಕ್ತಿಗೆ. ಆ ವ್ಯಕ್ತಿ ವಟ ಸಮೀಪಂ, ಆ ಆ ಮರದ ಹತ್ರ ಹೋಗ್ತಾನೆ. ಆ ವಟದ ಸಮೀಪಕ್ಕೆ ಹೋಗಿ ನೋಡ್ತಾನೆ, ಪಿಶಾಚಿ ಕಾಣ್ತಾ ಇಲ್ಲ. ಪಿಶಾಚ ಅನುಪಲಬ್ಧೌ ಅಂತ ಬರೀತಾರೆ ನೋಡಿ. ಇದು ಕಾಣದೇ ಇರುವುದರಿಂದ ಬಂದ ಸಂಶಯ. ಪಿಶಾಚಿ ಕಾಣ್ತಾ ಇಲ್ಲ. ಅನುಪಲಬ್ಧೌ ಸತ್ಯಂ ನಿರ್ಣಾಯಕ ಅಭಾವೇ ಸಂಶಯ ಭವತಿ. ಅವನಿಂದ ನಿರ್ಣಯ ಮಾಡಲಿಕ್ಕಾಗಿಲ್ಲ. ಏನು ನಿರ್ಣಯ ಮಾಡಲಿಕ್ಕಾಗಿಲ್ಲ? ಕಿಂ ವಿದ್ಯಮಾನಃ ಏವ ಪಿಶಾಚಃ ಅಂತರ್ಧಾನ ಶಕ್ತಿಯ ನೋಪಲಭ್ಯತೆ. ಇರುವ ಪಿಶಾಚಿನೇ, ಅಂದರೆ ಅಲ್ಲಿರುವ ಪಿಶಾಚಿನೇ, ಅದು ಪಿಶಾಚಿಗಳಿಗೆ ಅಂತರ್ಧಾನ ಶಕ್ತಿ ಇದೆ, ಅಂದರೆ ಕಣ್ಮರೆಯಾಗುವ ಶಕ್ತಿ ಇದೆ. ಅಲ್ಲೇ ಇದ್ದರೂ ಕೂಡ ಕಾಣಿಸೋದಿಲ್ಲ. ಆ ಒಂದು ಶಕ್ತಿ ಇದೆ ಅವುಗಳಿಗೆ. ಆ ಅಂತರ್ಧಾನ ಶಕ್ತಿಯಿಂದ ಕಾಣ್ತಾ ಇಲ್ಲವೋ, ಅಥವಾ ಅವಿದ್ಯಮಾನಃ ಏವ, ಪಿಶಾಚಿನೇ ಇಲ್ಲವೋ, ಪಿಶಾಚಿ ಇದ್ದು ಕಾಣಿಸ್ತಾ ಇಲ್ಲವೋ, ಅಥವಾ ಪಿಶಾಚಿನೇ ಇಲ್ಲವೋ, ಹಾಗೆ ಅಂತ. ಸೊ ಈ ರೀತಿಯಾದ ಸಂಶಯ ಬರುತ್ತದೆ ಹಾಗೆ ಅಂತ. ಸೊ ಅದರಿಂದ ಈ ಸಂಶಯ ಬರೋದಕ್ಕೆ ಏನು ಕಾರಣ? ಅನುಪಲಬ್ಧಿ. ಪಿಶಾಚಿ ಕಾಣಿಸದೇ ಇರೋದು. ಪಿಶಾಚಿ ಕಾಣಿಸ್ಬಿಟ್ರೆ ಸಂಶಯನೇ ಬರ್ತಾ ಇಲ್ಲ, ಗ್ಯಾರಂಟಿ ನಿಶ್ಚಯ ಆಗ್ತಾ ಇತ್ತು. ಕಾಣಿಸದೇ ಇರೋದರಿಂದ ಈ ರೀತಿಯಾದ ಸಂಶಯ ಬಂತು ಅಂತ. ಈ ರೀತಿಯಾಗಿ ಪ್ರಾಚೀನ ನೈಯಾಯಿಕರು ವಿಚಾರ ಮಾಡಿ, ಏನೋ ಸುಮ್ಮನೆ ತಲೆಗೆ ಬಂದದ್ದು ಬರೆದಿಲ್ಲ ನೋಡಿ. ಅವರು ಎಷ್ಟು ದೃಷ್ಟಾಂತ ಕೊಟ್ಟು ಎಷ್ಟು ಚೆನ್ನಾಗಿ ಅವರು ನಿರೂಪಣೆ ಮಾಡಿದ್ದಾರೆ ಹಾಗೆ ಅಂತ. 5 ಕಾರಣಗಳನ್ನು ಕೊಟ್ಟಿದ್ದಾರೆ: ಸಾಧಾರಣ ಧರ್ಮ, ಅಸಾಧಾರಣ ಧರ್ಮ, ವಿಪ್ರತಿಪತ್ತಿ, ಉಪಲಬ್ಧಿ, ಅನುಪಲಬ್ಧಿ ಅಂತ. ಈ 5 ಕೂಡ ಸಂಶಯ ಹುಟ್ಟೋದಕ್ಕೆ ಕಾರಣವಾಗುತ್ತದೆ ಅಂತ ಪ್ರಾಚೀನ ನೈಯಾಯಿಕರು ಅಂತ ಅದರ ಒಂದು ವಿಚಾರವನ್ನು ನಮಗೆ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಇನ್ನು ಮುಂದೆ ನವೀನ ನೈಯಾಯಿಕರು ಏನು ಹೇಳ್ತಾರೆ, ನಮ್ಮ ಸಿದ್ಧಾಂತ ಏನು ಹೇಳ್ತದೆ, ಅದರ ಬಗ್ಗೆ ಸ್ವಲ್ಪ ವಿಚಾರ ಬರುತ್ತದೆ. ಅದನ್ನು ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.